ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಇನ್ನೊಂದು ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದು ಯಾವ್ದಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಎನ್ನುವಂತ ವಿಷಯದ ಕುರಿತಾಗಿ. ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ನಿಮ್ಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಆಗಿರುತ್ತೆ. ಅಂದ್ರೆ 10 ಅಲ್ಲ 15 ಮಾರ್ಕ್ಸ್ ಗೆಲ್ಲ ಕೇಳುವಂತಹ ಕ್ವಶನ್ಸ್ ಇದಾಗಿರುತ್ತೆ. ಬ್ಲಾಕ್ 2 ಅದ್ರಲ್ಲಿ ನೀವು ಹಳೆ ಕ್ವಶನ್ ಪೇಪರ್ ನ ರೆಫರ್ ಮಾಡಿದ್ರೆ ಅಥವಾ ಎಲ್ಲಾದ್ರೂ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಹಾಗಾಗಿ ಇಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಈ ಬ್ಲಾಕ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ. ಇಲ್ಲಿ ನೀವು ಓದಲೇಬೇಕಾಗಿರುವಂತಹ ಕ್ವಶನ್ಸ್ ಯಾವ್ದಂದ್ರೆ ಇದು 3 ಮತ್ತೆ ಇಲ್ಲಿ ಕೊನೆಯಲ್ಲಿರುವಂತಹದ್ದು. ಮಧ್ಯೆ ಇರುವಂತಹ ಈ 2 ಕ್ವಶನ್ಸ್ ತುಂಬಾ ಬಾರಿ ಕೇಳದೇ ಇರುವಂತಹ ಕಾರಣಕ್ಕಾಗಿ ನಾನು ತುಂಬಾ ಕ್ವಶನ್ ಅಟ್ಲೀಸ್ಟ್ ಒಂದು 4 to 5 ಇಯರ್ಸ್ ಓಲ್ಡ್ ಕ್ವಶನ್ ಪೇಪರ್ ನೆಲ್ಲ ರೆಫರ್ ಮಾಡಿರುವಂತಹದ್ದು. ಅದು ಮಾಡಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ಇಲ್ಲಿ ಪಾಯಿಂಟ್ ಹಾಕಿರುವಂತದ್ದು. ಹಾಗಾಗಿ ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ ಗಳಲ್ಲಿ ಒಂದಾಗಿರುವಂತಹ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಅನ್ನುವಂತ ಒಂದು ಟಾಪಿಕ್ ಕುರಿತಾಗಿ ನಾನು ಇವತ್ತು ಕ್ಲಾಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾನು ಈ ಕ್ಲಾಸ್ ಮಾಡುವ ಮೊದಲು ಇಲ್ಲಿ ವಾಣಿಜ್ಯ ಬ್ಯಾಂಕಿನ ಅರ್ಥ ಎನ್ನುವಂತ ಒಂದು ವಿಷಯದ ಕುರಿತಾಗಿ ಸ್ವಲ್ಪ ಹೇಳ್ತೇನೆ. ಮೊದಲು ನಾವು ವಾಣಿಜ್ಯ ಬ್ಯಾಂಕಿನ ಅರ್ಥ ಏನು ಅಂತ ತಿಳ್ಕೊಂಡು ನಂತರ ಅದರ ಕಾರ್ಯಗಳನ್ನ ನೋಡೋಣ. ವಾಣಿಜ್ಯ ಬ್ಯಾಂಕ್ ಅನ್ನ ಕರಾರುವಕ್ಕಾಗಿ ವ್ಯಾಖ್ಯಾನಿಸುವುದು ಕಷ್ಟ. ಯಾಕೆ ಅಂದ್ರೆ ಬ್ಯಾಂಕು ಅನೇಕ ರೀತಿಯ ವೈವಿಧ್ಯಮಯ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಬ್ಯಾಂಕ್ ಅನ್ನ ಕರಾರುವಕ್ಕಾಗಿ ವ್ಯಾಖ್ಯಾನಿಸುವುದು ಕಷ್ಟವಾದಾಗ್ಯೂ ಅನೇಕ ಪರಿಣಿತರು ಬ್ಯಾಂಕ್ ಅನ್ನ ವ್ಯಾಖ್ಯಾನಿಸಲು ಕೂಡ ಪ್ರಯತ್ನಿಸಿದ್ದಾರೆ. ಅಂದ್ರೆ ಬ್ಯಾಂಕಿಗೆ ಒಂದು ಕರಾರುವಕ್ಕಾಗಿ ಇದಂದ್ರೆ ಬ್ಯಾಂಕ್ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅನೇಕ ರೀತಿಯಲ್ಲಿ ಕಾರ್ಯಗಳನ್ನ ಬ್ಯಾಂಕ್ ವಹಿಸುತ್ತೆ. ಸಾಲ ನೀಡುತ್ತೆ, ಠೇವಣಿಗಳನ್ನ ಇಟ್ಕೊಳ್ಳುತ್ತೆ, ಮತ್ತೇನು ನಮ್ಮ ಉಳಿತಾಯ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ, ವಿದೇಶಿ ವ್ಯವಹಾರಕ್ಕೆ ಸಹಾಯ ಮಾಡುತ್ತೆ, ಹಾಗೇನೆ ಆರ್ಥಿಕ ಅಭಿವೃದ್ಧಿಗೆ ಕೂಡ ಸಹಾಯ ಮಾಡುತ್ತೆ. ಅದು ಒಂದಲ್ಲ ಅನೇಕ ಕಾರ್ಯಗಳನ್ನ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಇದೇ ವರ್ಡ್ ಅಂತ ಹೇಳಕ್ಕೂ ಕಷ್ಟ ಆದ್ರೂ ಕೂಡ, ಇದೇ ಮಾಡುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಆದ್ರೂ ಕೂಡ, ಒಂದು ಕರಾರುವಕ್ಕಾಗಿ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ಪರಿಣಿತರು ಏನಿದ್ದಾರೆ ಅರ್ಥಶಾಸ್ತ್ರಜ್ಞರು ಕೆಲವೊಂದು ವ್ಯಾಖ್ಯಾನವನ್ನ ಕೊಟ್ಟಿರ್ತಾರೆ ಈ ಒಂದು ವಾಣಿಜ್ಯ ಬ್ಯಾಂಕ್ ಎನ್ನುವಂತಕ್ಕೆ. ಈಗ ನಾವು ಒಂದೆರಡು ವ್ಯಾಖ್ಯಾನಗಳನ್ನ ನೋಡುವುದಾದ್ರೆ, ಪ್ರೊಫೆಸರ್ RS ಸೇಯರ್ಸ್ ರವರು ವಾಣಿಜ್ಯ ಬ್ಯಾಂಕುಗಳು ಕೇವಲ ಹಣವನ್ನು ಪೂರೈಸುವ ಸಂಸ್ಥೆಯಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಹಣವನ್ನ ತಯಾರಿಸುವ ಕಾರ್ಖಾನೆಯಾಗಿದೆ ಅಂತ ಒಂದು ಡೆಫಿನೇಷನ್ ನ ಕೊಟ್ಟಿದ್ದಾರೆ. ಅಂದ್ರೆ ಕೇವಲ ಅದು ಹಣವನ್ನ ಪೂರೈಸುವ ಸಂಸ್ಥೆ ಅಷ್ಟೇ ಅಲ್ಲ, ಹಣವನ್ನ ತಯಾರಿಸುವಂತ ಕಾರ್ಖಾನೆ ಕೂಡ ಹೌದು ಬ್ಯಾಂಕ್ ಎನ್ನುವಂತಹದ್ದು ಅಂತ ಒಂದು ವ್ಯಾಖ್ಯಾನವನ್ನ ಪ್ರೊಫೆಸರ್ RS ಸೇಯರ್ಸ್ ಅವರು ನೀಡಿರ್ತಾರೆ. ಇನ್ನು ಕ್ರೌಥರ್ ಎನ್ನುವಂತಹವರು ಏನ್ ಹೇಳಿದ್ದಾರೆ ಈ ಒಂದು ಬ್ಯಾಂಕಿಗಿನ ಕುರಿತಾಗಿ ಅಂತಂದ್ರೆ, ತನ್ನ ಹಾಗೂ ಇತರರ ಸಾಲದಲ್ಲಿ ವ್ಯವಹಾರ ಮಾಡುವವನೇ ಬ್ಯಾಂಕರ್ ಆಗಿರುತ್ತಾನೆ ಎನ್ನುವಂತ ಒಂದು ವ್ಯಾಖ್ಯಾನವನ್ನ ನೀಡಿರ್ತಾರೆ. ಸೊ 1949ರ ಬ್ಯಾಂಕಿಂಗ್ ಕಂಪನಿ ಕಾಯ್ದೆಯು ಬ್ಯಾಂಕ್ ಅನ್ನ ಈ ರೀತಿ ವ್ಯಾಖ್ಯಾನಿಸಿದೆ. ಅಂದ್ರೆ ಬ್ಯಾಂಕಿಂಗ್ ಕಂಪನಿ ಅನ್ನುವಂತ ಕಾಯ್ದೆ ಬ್ಯಾಂಕ್ ಅನ್ನ ಯಾವ ರೀತಿ ವ್ಯಾಖ್ಯಾನಿಸಿದೆ ಅಂದ್ರೆ, ಸಾಲ ನೀಡುವುದಕ್ಕಾಗಿ ಅಥವಾ ಬಂಡವಾಳ ತೊಡಗಿಸುವುದಕ್ಕಾಗಿ ಠೇವಣಿಗಳನ್ನ ಸ್ವೀಕರಿಸುವುದು ಮತ್ತೆ ಸ್ವೀಕರಿಸಲಾದ ಠೇವಣಿಗಳನ್ನ ಚೆಕ್, ಡ್ರಾಫ್ಟ್ ಅಥವಾ ಇನ್ಯಾವುದೇ ಆದೇಶದ ಮೇರೆಗೆ ಮರುಪಾವತಿ ಮಾಡುವಂತಹ ಸಂಸ್ಥೆಯೇ ಬ್ಯಾಂಕ್ ಅಂತ ಕರೆದಿದ್ದಾರೆ. ಇನ್ನೊಂದ್ಸಲ ಹೇಳುವುದಾದ್ರೆ, ಸಾಲ ನೀಡುವುದಕ್ಕಾಗಿ ಅಥವಾ ಬಂಡವಾಳವನ್ನ ತೊಡಗಿಸುವುದಕ್ಕಾಗಿ ಠೇವಣಿಗಳನ್ನ ಸ್ವೀಕರಿಸುವುದು ಮತ್ತು ಸ್ವೀಕರಿಸಲಾದ ಠೇವಣಿಗಳನ್ನ ಚೆಕ್, ಡ್ರಾಫ್ಟ್ ಅಥವಾ ಇನ್ಯಾವುದೇ ಆದೇಶದ ಮೇರೆಗೆ ಮರುಪಾವತಿಯನ್ನ ಮಾಡುವಂತಹ ಸಂಸ್ಥೆ ಬ್ಯಾಂಕ್ ಅಂತ ಹೇಳಿದ್ದಾರೆ. ಹೀಗೆ ಬ್ಯಾಂಕ್ ಸಾರ್ವಜನಿಕರಿಂದ ಠೇವಣಿಗಳನ್ನ ಸ್ವೀಕರಿಸುತ್ತೆ ಮತ್ತೆ ಅಗತ್ಯವಿದ್ದವರಿಗೆ ಆ ಸಾಲ ನೀಡುವಂತ ಸಂಸ್ಥೆ ಆಗಿದೆ. ನಾವೀಗ ವಾಣಿಜ್ಯ ಬ್ಯಾಂಕ್ಗಳು ನಿರ್ವಹಿಸುವಂತ ಕಾರ್ಯಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಅಂದ್ರೆ ಇದಿಷ್ಟು ಬ್ಯಾಂಕಿನ ಅರ್ಥ ಆಯ್ತು. ಒಬ್ಬೊಬ್ರು ಪರಿಣಿತರು ಏನ್ ಹೇಳಿದ್ರೆ ಆ ಒಂದು ವಿಷಯದ ಕುರಿತಾಗಿ ನಾವು 3 ವ್ಯಾಖ್ಯಾನವನ್ನ ಕಲ್ತ್ಕೊಂಡ್ವಿ. ಈಗ ಈ 3 ವ್ಯಾಖ್ಯಾನದಲ್ಲಿ ಒಂದು ಪ್ರೊಫೆಸರ್ RS ಸೇಯರ್ಸ್ ರವರು ಹೇಳಿರುವಂತಹದ್ದು, ಮತ್ತೆ ಕ್ರೌಥರ್ ಅವರು ಹೇಳಿರುವಂತದ್ದು, ಹಾಗೇನೆ ಬ್ಯಾಂಕಿಂಗ್ ಕಂಪನಿ ಕಾಯ್ದೆ ಹೇಳಿರುವಂತಹ 3 ವ್ಯಾಖ್ಯಾನಗಳನ್ನ ಕಲ್ತ್ಕೊಂಡ್ವಿ. ಅಸಾಧ್ಯ ಆದ್ರೆ ಇದರಲ್ಲಿ 2 ಪಾಯಿಂಟ್ ಗಳನ್ನ ನೀವು ಕಲ್ತ್ಕೊಂಡು ಎಕ್ಸಾಮ್ ಅಲ್ಲಿ ಒಂಚೂರು ವಾಣಿಜ್ಯ ಬ್ಯಾಂಕಿನ ಅರ್ಥ ಅನ್ನುವಂಥದ್ದನ್ನ ಕುರಿತಾಗಿ ಬರೆದು ನಂತರ ನೀವು ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಈಗ ವಾಣಿಜ್ಯ ಬ್ಯಾಂಕುಗಳು ಅನೇಕ ಕಾರ್ಯಗಳನ್ನ ವಹಿಸ್ತವೆ. ಅವುಗಳಲ್ಲಿ ಪ್ರಧಾನವಾಗಿ 2 ಗುಂಪುಗಳಾಗಿ ವಿಂಗಡಿಸ್ತಾರೆ. ಅಂದ್ರೆ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಎಷ್ಟು ಕಾರ್ಯಗಳನ್ನು ವಹಿಸಿದ್ರು ಕೂಡ ಅದನ್ನ ಮೇನ್ ಆಗಿ 2 ರೀತಿಯಲ್ಲಿ ವಿಂಗಡಿಸ್ತಾರೆ. ನೀವು ಮೊದಲಿಗೆ ಆ ವಿಂಗಡಣೆಯನ್ನ ಮೇನ್ ಆಗಿ 4 ರೀತಿಯಾಗಿ ವಿಂಗಡಿಸ್ತಾರೆ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನ. ಸೊ ಫಸ್ಟ್ ಗೆ ನೀವೇನ್ ಮಾಡಿ 4 ಕಾರ್ಯಗಳು ಏನಿವೆ ಅಂತ ಪ್ರಧಾನವಾಗಿ ವಿಂಗಡಿಸಿದಂತ 4 ಕಾರ್ಯಗಳ ಗುಂಪುಗಳನ್ನ ಬರಿಬೇಕಾಗ್ತದೆ. ಅದ್ ಯಾವ್ದಪ್ಪ ಅಂತಂದ್ರೆ, ಮೊದಲನೇದು ವಾಣಿಜ್ಯ ಬ್ಯಾಂಕಿನ ಕಾರ್ಯ ಠೇವಣಿಗಳನ್ನ ಸ್ವೀಕರಿಸುವುದು, 2 ಸಾಲ ಮತ್ತೆ ಮುಂಗಡಗಳನ್ನ ನೀಡುವುದು, 3 ಸೇವಾ ಕಾರ್ಯಗಳು, 4 ಇತರ ಕಾರ್ಯಗಳು. ಈ 4 ಕಾರ್ಯಗಳನ್ನ ಮೊದಲು ಪಾಯಿಂಟ್ ಆಗಿ ಬರೀರಿ. ಈಗ ಮೊದಲನೇ ಪಾಯಿಂಟ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಠೇವಣಿಗಳನ್ನ ಸ್ವೀಕರಿಸುವುದು. ಇಲ್ಲಿ
ಠೇವಣಿಗಳನ್ನ ಸ್ವೀಕರಿಸುವುದರಲ್ಲಿ 3 ಸಬ್ ಪಾಯಿಂಟ್ ಬರುತ್ತೆ. ಈಗ ಆ 3 ಫಸ್ಟ್ ಗೆ ನಾವು ಠೇವಣಿಗಳನ್ನು ಸ್ವೀಕರಿಸುವುದರ ಬಗ್ಗೆ ನೋಡುದಾದ್ರೆ, ಸಾರ್ವಜನಿಕರಿಂದ ಠೇವಣಿಗಳನ್ನ ಸ್ವೀಕರಿಸುವುದು ವಾಣಿಜ್ಯ ಬ್ಯಾಂಕಿನ ಪ್ರಥಮ ಕಾರ್ಯವಾಗಿರುತ್ತೆ, ಪ್ರಾಥಮಿಕ ಕಾರ್ಯವಾಗಿರುತ್ತೆ. ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ 3 ರೀತಿಯ ಠೇವಣಿಗಳನ್ನ ಸ್ವೀಕರಿಸುತ್ತೆ. ಅಂದ್ರೆ ಠೇವಣಿಗಳನ್ನ ಸ್ವೀಕರಿಸುವುದು ಯಾವುದೇ ಒಂದು ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕಿನ ಪ್ರಥಮವಾದ ಪ್ರಾಥಮಿಕವಾದ ಕೆಲಸ ಆಗಿರುತ್ತೆ. ಈಗ ಈ ಒಂದು ಠೇವಣಿಗಳನ್ನ ಸ್ವೀಕರಿಸುವುದರಲ್ಲಿ ಕೂಡ 3 ರೀತಿಯ ಠೇವಣಿಗಳಿರುತ್ತಂತೆ. ಆ 3 ಠೇವಣಿಗಳು ಯಾವುದು ಅಂತ ನೋಡೋಣ. ಠೇವಣಿ ಅಂದ್ರೆ ಏನು? ನಾವು ಡೆಪಾಸಿಟ್ ಇಡುವಂತದ್ದು, ಹಣವನ್ನ ಡೆಪಾಸಿಟ್ ಇಡುವಂತದ್ದು. ಫಿಕ್ಸ್ಡ್ ಡೆಪಾಸಿಟ್, ನಮ್ದು ಉಳಿತಾಯ ಖಾತೆಗಳಲ್ಲಿ ನಾವೇನ್ ಹಣವನ್ನ ಇಡ್ತೀವಿ ನೋಡಿ, ಅದೇ ಠೇವಣಿ ಅಂತ ಆಗುದು. ಈಗ ಆ ಠೇವಣಿ ಸ್ವೀಕರಿಸುವುದು ಪ್ರಥಮ ಕಾರ್ಯವಾಗಿರುತ್ತೆ. ಇನ್ನು ಆ ಠೇವಣಿಗಳಲ್ಲಿ 3 ರೀತಿಯ ಠೇವಣಿ ಇರುತ್ತಂತೆ. ಆ 3 ರೀತಿಯ ಠೇವಣಿಗಳನ್ನ ಮೊದಲಿಗೆ ಬರೀರಿ. ಅಂದ್ರೆ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳಲ್ಲಿ ಬರುವಂತಹದ್ದು 4 ಪಾಯಿಂಟ್. ಅದರಲ್ಲಿ ಬರುವಂತಹ ಮೊದಲನೇ ಪಾಯಿಂಟ್ ಯಾವುದು? ಠೇವಣಿಗಳನ್ನ ಸ್ವೀಕರಿಸುವುದು. ಆ ಠೇವಣಿಗಳನ್ನ ಸ್ವೀಕರಿಸುವ ಪಾಯಿಂಟ್ ಗಳಲ್ಲಿ ಬರುವಂತಹ 3 ಠೇವಣಿಗಳನ್ನ ಮತ್ತೆ ಸಬ್ ಪಾಯಿಂಟ್ ಆಗಿ ಬರ್ದು ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ಮೊದಲಿಗೆ ಫಸ್ಟ್ ಪಾಯಿಂಟ್ ಗಳನ್ನಷ್ಟೇ ಬರ್ಕೊಳ್ಳಿ. ಸ್ಥಿರ ಠೇವಣಿಗಳು, ಚಾಲ್ತಿ ಠೇವಣಿಗಳು ಮತ್ತೆ ಉಳಿತಾಯ ಠೇವಣಿಗಳು, 3 ರೀತಿಯ ಠೇವಣಿಗಳಿರುತ್ತೆ. ಸೊ ಈಗ ಒಂದನೇ ಠೇವಣಿ, ಸ್ಥಿರ ಠೇವಣಿಯನ್ನ ಎಕ್ಸ್ಪ್ಲೇನ್ ಮಾಡೋಣ. ಸ್ಥಿರ ಠೇವಣಿಗಳನ್ನ ಕಾಲಾವಧಿ ಠೇವಣಿಗಳೆಂಬುದಾಗಿ ಕೂಡ ಕರೀತಾರೆ. ಅಂದ್ರೆ ಕಾಲಾವಧಿ, ಎಷ್ಟು ಟೈಮ್ ಲಾಂಗ್ ಟೈಮ್ ಇಡುವಂತದ್ದು. ಇದರಲ್ಲಿ ನಿರ್ದಿಷ್ಟ ಅವಧಿಗೆ ಎಷ್ಟೇ ಮೊತ್ತದ ಠೇವಣಿಯನ್ನ ಬೇಕಾದ್ರೂ ನಾವು ಇಡಬಹುದಾಗಿದೆ. ಒಂದು ಇಂತಿಷ್ಟು ಅವಧಿ ಅಂತ ಇರುತ್ತೆ. ಸ್ಥಿರ ಠೇವಣಿಗಳನ್ನ ಕಾಲಾವಧಿ ಠೇವಣಿಗಳಂತ ಕರೀತಾರೆ. ಇದರಲ್ಲಿ ನಿರ್ದಿಷ್ಟ ಅವಧಿಗೆ, ಒಂದಿಷ್ಟು ಅವಧಿಗೆ ಇಷ್ಟೇ ಮೊತ್ತದ ಹಣವನ್ನ ಇಡಬೇಕು ಅಂತ ಇರುತ್ತೆ. ಅಂದ್ರೆ ಇದು ಲಾಂಗ್ ಅಲ್ಲ, ನಾನು ಮಿಸ್ ಆಗಿ ಹೇಳಿದೆ. ಉದಾಹರಣೆಗೆ 2 ವರ್ಷ, 5 ವರ್ಷ ಇತ್ಯಾದಿ. ಅಂದ್ರೆ ಒಂದು ಸಮಯದ ತನಕ ಇಡಬಹುದು. ಅಂದ್ರೆ ತುಂಬಾ ಲಾಂಗ್ ಟೈಮ್ ಅನ್ನೋದಕ್ಕಿಂತ 2 ಅಥವಾ 5 ವರ್ಷದಲ್ಲಿ ಇಡಬಹುದಾದ ಒಂದು ಠೇವಣಿಯಾಗಿರುತ್ತೆ. ಉಳಿತಾಯ ಠೇವಣಿಗಳಿಗಿಂತ ಸ್ಥಿರ ಠೇವಣಿಗಳ ಮೇಲೆ ಬಡ್ಡಿ ದರ ಜಾಸ್ತಿ ಇರುತ್ತೆ. ನಾವು ಇಲ್ಲಿ ಹಣ ಇಟ್ಟಾಗ ನಮ್ಗೆ ಬಡ್ಡಿ ಜಾಸ್ತಿ ಸಿಗುತ್ತೆ. ಠೇವಣಿಗಳ ಅವಧಿ ದೀರ್ಘವಾದಷ್ಟು ಬಡ್ಡಿ ದರ ಅಧಿಕ ಆಗುತ್ತೆ. ಅಂದ್ರೆ ನಾವು ಎಷ್ಟು ಟೈಮ್ ಠೇವಣಿ ಇರ್ತೀವಿ, ಲಾಂಗ್ ಟೈಮ್ ಇಟ್ಟಷ್ಟು ಕೂಡ ನಮ್ಗೆ ಬಡ್ಡಿ ದರಗಳು ಕೂಡ ಜಾಸ್ತಿ ಆಗಿರುತ್ತೆ. ಒಂದು ವೇಳೆ ಗ್ರಾಹಕನಿಗೆ ಜರೂರಾಗಿ ಹಣದ ಅವಶ್ಯಕತೆ ಬಂದರೆ ಬ್ಯಾಂಕಿಗೆ ಸೂಚನೆ ನೀಡಿ ತನ್ನ ಠೇವಣಿಯನ್ನ ವಾಪಸ್ ಪಡಿಬಹುದು ಅನ್ನುವಂಥದ್ದು. ಈಗ ನಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಠೇವಣಿಗಳು ಅಂದ್ರೆ, ಸ್ಥಿರ ಠೇವಣಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಆಗುತ್ತೆ. ಇಲ್ಲಿ ಏನು 2 ವರ್ಷ, 5 ವರ್ಷದ ಅವಧಿಯ ತನಕ ಇಡಬಹುದಾಗಿದೆ. ಒಂದು ನಿರ್ದಿಷ್ಟ ಕಾಲಾವಧಿ ಇರುತ್ತೆ ಅದಕ್ಕೆ. ಮತ್ತೆ ಎಷ್ಟೇ ಅಮೌಂಟ್ ಇಡ್ಬೇಕು ಅನ್ನುವಂತ ಒಂದು ಇರುವುದಿಲ್ಲ. ಹಾಗೇನೆ ಎಲ್ಲ ಠೇವಣಿಗಳಿಗೆ ಕಂಪೇರ್ ಮಾಡಿದ್ರೆ, ಉಳಿತಾಯ ಠೇವಣಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ಥಿರ ಠೇವಣಿಯ ಒಂದು ಬಡ್ಡಿ ದರ ಏನು ಜಾಸ್ತಿ ಆಗಿರುತ್ತೆ. ಮತ್ತೆ ನಾವು ಅವಧಿ ಜಾಸ್ತಿ ಟೈಮ್ಗೆ ಇಟ್ಟಷ್ಟು ಕೂಡ ನಮ್ಗೆ ಬಡ್ಡಿನೂ ಕೂಡ ಜಾಸ್ತಿ ಸಿಗುತ್ತೆ. ಹಾಗೇನೆ ಯಾವತ್ತಾದ್ರೂ ಒಂದು ವೇಳೆ ನಮ್ಗೆ ಅರ್ಜೆಂಟ್ ಇದ್ರೆ, ಏನಾದ್ರು ಎಮರ್ಜೆನ್ಸಿ ಇದ್ದಲ್ಲಿ ಬ್ಯಾಂಕಿಗೆ ನಾವು ಮೊದಲೇ ಒಂದು ಮುನ್ಸೂಚನೆಯನ್ನು ನೀಡ್ಬಿಟ್ಟು ಹಣವನ್ನ ಇಟ್ಟಿರುವಂತದ್ದು ನಾವು ತೆಗೆಯಬಹುದಾಗಿದೆ ಅನ್ನೋದನ್ನ ಸ್ಥಿರ ಠೇವಣಿಯಲ್ಲಿ ನೋಡಬಹುದು. ಇನ್ನು ಚಾಲ್ತಿ ಠೇವಣಿಯನ್ನ ನೋಡುವುದಾದ್ರೆ, ಚಾಲ್ತಿ ಠೇವಣಿಗಳನ್ನ ಬೇಡಿಕೆ ಠೇವಣಿಗಳು ಎಂದು ಕೂಡ ಕರೀತಾರೆ. ಈ ಖಾತೆಯಿಂದ ಗ್ರಾಹಕ ತನಗೆ ಬೇಕಾದ ಅಗತ್ಯ ಬಂದಾಗ ಯಾವ ಬೇಕಾದ್ರೂ ಹಣವನ್ನ ಪಡಿಬಹುದು. ಅಂದ್ರೆ ಅದು ಇಂತಿಷ್ಟು ಟೈಮ್ ಇರಬೇಕು ಅನ್ನುವಂತ ಯಾವುದೇ ರೂಲ್ಸ್ ಇಲ್ಲ. ನಂಗೆ ಬೇಕಾದಾಗ ಹೋಗಿ ಸ್ವಲ್ಪ ಹಣ ಹಾಕುದು, ಇಲ್ಲ ಬೇಕಾದಾಗ ಹೋಗಿ ತೆಗೆದುಕೊಂಡು ಬರುವುದು, ಈ ತರ ಎಲ್ಲ ಮಾಡ್ಬೋದು. ಅದು ಚಾಲ್ತಿ ಠೇವಣಿಗಳು, ರನ್ನಿಂಗ್ ಅಕೌಂಟ್ ಏನಿರುತ್ತೆ ಅದಾಗಿರುತ್ತೆ. ಇನ್ನು ಈ ಠೇವಣಿಗಳ ಮೇಲೆ ಬ್ಯಾಂಕು ಯಾವುದೇ ರೀತಿಯ ಬಡ್ಡಿ ದರವನ್ನ ನೀಡುವುದಿಲ್ಲ. ಸಾಮಾನ್ಯವಾಗಿ ವಾಣಿಜ್ಯೋದ್ಯಮಿಗಳು, ಕೈಗಾರಿಕೋದ್ಯಮಿಗಳು ಈ ಠೇವಣಿಯನ್ನ ಹೊಂದಿರ್ತಾರೆ. ಅಂದ್ರೆ ವಾಣಿಜ್ಯೋದ್ಯಮಿ ಆಂಟ್ರಪ್ರಿನರ್ಸ್ ಏನಿದ್ದಾರೆ ಅವರು, ಅಥವಾ ಯಾವ್ದಾದ್ರು ಬಿಸ್ನೆಸ್ ಮ್ಯಾನ್ ಗಳಿದ್ದಾರೆ ಅವರೆಲ್ಲ ಈ ತರ ಠೇವಣಿಯನ್ನ ಹೊಂದಿರ್ತಾರಂತೆ, ಈ ತರ ಅಕೌಂಟ್ ಡೆಪಾಸಿಟ್ ಮಾಡ್ತಾರಂತೆ. ಈ ರೀತಿ ಖಾತೆಯಿಂದ ದಿನಕ್ಕೆ ಎಷ್ಟು ಬಾರಿ ಬೇಕಾದ್ರೂ ಹಣವನ್ನ ನಾವು ಪಡಿತಾ ಇರ್ಬೋದಂತೆ. ಈಗ ಅಕೌಂಟ್ ಮೂಲಕ ನಾವು ತೆಗಿತಾ ಇರ್ತೀವಲ್ವಾ, ATM ಹೋಗಿ ಎಲ್ಲ, ಹೀಗೆಲ್ಲ ನಾವು ಯಾವಾಗ್ಲೂ ಬೇಕಾದ್ರೂ ತಗೊಳ್ತಾ ಇರ್ಬೋದು ಅನ್ನುವಂಥದ್ದು ಚಾಲ್ತಿ ಠೇವಣಿಯಲ್ಲಿ ಬರುವಂತದ್ದು. ಇನ್ನು 3ನೆಯ ಠೇವಣಿ ಯಾವ್ದಪ್ಪ ಅಂತಂದ್ರೆ ಉಳಿತಾಯ ಠೇವಣಿಗಳು. ಸ್ವೀಕರಿಸುವ ಹಣದ ಮೇಲೆ ಮತ್ತೆ ಹಿಂಪಡೆದ ಹಣದ ಮೇಲೆ ಈ ಠೇವಣಿಗಳ ಮೇಲೆ ಷರತ್ತುಗಳನ್ನು ವಿಧಿಸಲಾಗುತ್ತೆ. ಈ ಠೇವಣಿಗಳ ಮೇಲೆ ಕಡಿಮೆ ಬಡ್ಡಿ ದರ ನೀಡಲಾಗುತ್ತೆ. ಬ್ಯಾಂಕ್ ಉಳಿತಾಯ ಠೇವಣಿಗಳ ಮುಖಾಂತರವೇ ಬಂಡವಾಳವನ್ನ ಸಂಗ್ರಹಿಸುತ್ತೆ. ಸಮುದಾಯದಲ್ಲಿರುವ ವಿವಿಧ ವರ್ಗದ ಜನರ ಉಳಿತಾಯವನ್ನ ಸಂಗ್ರಹಿಸುವುದರ ಮೂಲಕ ಸಮುದಾಯದ ಉಳಿತಾಯ ಸಂಗ್ರಹ ಆಗುತ್ತೆ ಎನ್ನುವುದು ಉಳಿತಾಯ ಠೇವಣಿಗಳಲ್ಲಿ ಬರುವಂತಹದ್ದು. ಈಗ ಠೇವಣಿಗಳನ್ನ ಸ್ವೀಕರಿಸುವುದು ಮೊದಲನೇ ಪಾಯಿಂಟ್ ಏನಿದೆ, ವಾಣಿಜ್ಯದ ಬ್ಯಾಂಕಿನ ಕಾರ್ಯಗಳಲ್ಲಿ ಬರುವಂತಹದ್ದು, ಅದರಲ್ಲಿರುವಂತಹ 3 ಪಾಯಿಂಟ್ ಇದಾಗಿರುತ್ತೆ. ಎಕ್ಸ್ಪ್ಲನೇಷನ್ ಕೂಡ ಆಗಿದೆ. ಇನ್ನು 2ನೇ ಪಾಯಿಂಟ್ ಏನು? ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಸಾಲ ಮತ್ತೆ ಮುಂಗಡಗಳನ್ನ ನೀಡುವುದು. ಇದನ್ನ ನೋಡುವುದಾದ್ರೆ, ಸಾಲದ ಅಗತ್ಯತೆ ಇರುವವರಿಗೆ ಸಾಲ ಮತ್ತೆ ಮುಂಗಡಗಳನ್ನ ನೀಡುವುದು ವಾಣಿಜ್ಯ ಬ್ಯಾಂಕಿನ ಮತ್ತೊಂದು ಪ್ರಮುಖ ಕಾರ್ಯವಾಗಿರುತ್ತೆ. ಹಾಗೇನೆ ಠೇವಣಿಗಳ ಮೇಲೆ ಬಡ್ಡಿ ನೀಡಲು, ಅಂದ್ರೆ ನಾವೇನು ಹಣ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಬಡ್ಡಿ ನೀಡಲು, ಅಥವಾ ಷೇರುದಾರರಿಗೆ, ಅಂದ್ರೆ ಏನು ಶೇರ್ ಹಾಕಿರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಶೇರ್ ಹಾಕಿರ್ತಾರಲ್ವಾ, ಅವರಿಗೆಲ್ಲ ಲಾಭವನ್ನ ವಿತರಿಸಲಿಕ್ಕೆ, ಸಿಬ್ಬಂದಿ ವರ್ಗಕ್ಕೆ ವೇತನ ನೀಡಲು ವಾಣಿಜ್ಯ ಬ್ಯಾಂಕ್ಗಳು ಅಗತ್ಯವಾಗಿ ಲಾಭವನ್ನ ಗಳಿಸಬೇಕಾಗುತ್ತೆ. ಆದ್ರಿಂದ ಬ್ಯಾಂಕ್ ತನ್ನೆಲ್ಲ ಠೇವಣಿಗಳನ್ನ ನಿಷ್ಕ್ರಿಯವಾಗಿ ಬ್ಯಾಂಕ್ ನಲ್ಲಿ ಇಟ್ಕೊಳ್ಳುವುದಿಲ್ಲ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ನಾವು ಹಣ ಇಟ್ಟಾಗ ನಮ್ಗೆ ಬಡ್ಡಿ ಕೊಡ್ತಾರೆ, ಅವರಿಗೆ ಎಲ್ಲಿಂದ ಬರುತ್ತೆ? ಅವ್ರು ಹಾಗೆ ಅಲ್ಲಿ ಇಟ್ಟದ್ ಯಾವುದೇ ಕಾರಣಕ್ಕೂ ಅವರಿಗೆ ಬಡ್ಡಿ ಬರುವುದಿಲ್ಲ. ಹಾಗಾಗಿ ಬ್ಯಾಂಕ್ ನವರು ಏನ್ ಮಾಡ್ತಾರೆ, ಠೇವಣಿ ಇಟ್ಟ ಹಣವನ್ನ ಬೇಕಾದವರಿಗೆ ಸಾಲವನ್ನ ನೀಡುವುದರ ಮೂಲಕ ಅವರು ಅಲ್ಲಿ ಬಡ್ಡಿಯನ್ನ ತಗೊಳ್ಳುವುದರ ಮೂಲಕ ಬ್ಯಾಂಕ್ ವ್ಯವಹಾರವನ್ನ ಮಾಡುತ್ತೆ. ಇದೆಲ್ಲರಿಗೆ ಗೊತ್ತಿರುವಂತಹ ವಿಷಯವೇ. ಅಂದ್ರೆ
ಬ್ಯಾಂಕ್ ನಿಷ್ಕ್ರಿಯವಾಗಿ ಬ್ಯಾಂಕ್ ಅಲ್ಲಿ ಹಣವನ್ನು ಇಟ್ಕೊಂಡಿರುವುದಿಲ್ಲ, ಯಾರು ಠೇವಣಿ ಇಟ್ಟದನ್ನು ಕೂಡ ಹಂಗೆ ಇಟ್ಕೊಳ್ಳುವುದಿಲ್ಲ. ಬ್ಯಾಂಕ್ ಸ್ವಲ್ಪ ಅವರಿಗೆ ಎಷ್ಟು ಬೇಕು ಇಷ್ಟು ಅಂದ್ರೆ ಅವರಿಗೆ ಸಂಬಳ ಕೊಡ್ಲಿಕ್ಕೆ ಅದಕ್ಕೆಲ್ಲ ಎಷ್ಟು ಬೇಕಂತ ಇಟ್ಕೊಂಡು ಉಳಿದಿರುವ ಹಣವನ್ನ ಸಾಲ ಮತ್ತೆ ಮುಂಗಡಗಳನ್ನಾಗಿ ವಿತರಿಸುತ್ತವೆ. ವಾಣಿಜ್ಯ ಬ್ಯಾಂಕುಗಳು ಈ ಸಾಲವನ್ನ ಸರಕುಗಳ ಮೇಲೆ, ಮಾರಾಟ ಮಾಡಬಹುದಾದ ಭದ್ರತೆಗಳ ಮೇಲೆಲ್ಲ ಕೊಡ್ತಾರೆ. ಸಾಲವನ್ನ ವೈಯಕ್ತಿಕ ಭದ್ರತೆ ಮೇಲೆ ಕೂಡ ನೀಡ್ತಾರೆ. ಬ್ಯಾಂಕ್ ಸಾಲ ಮತ್ತೆ ಮುಂಗಡಗಳನ್ನ ವಿವಿಧ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಈ ಹಣವು ತೀರಾ ಅಲ್ಪಾವಧಿಗೆ ನೀಡುವ ಸಾಲಗಳನ್ನ ಒಳಗೊಂಡಿರುತ್ತದೆ. ಕರೆ ಬಂದ ತಕ್ಷಣ ಸಾಲಗಳನ್ನ ಮರುಪಾವತಿಸಬಹುದು. ಸಾಮಾನ್ಯವಾಗಿ 2 ವಾರ ಅಥವಾ ಅದಕ್ಕಿಂತ ಕಡಿಮೆ ಅವಧಿಗೆ ಕೂಡ ಸಾಲವನ್ನ ನೀಡಲಾಗ್ತದೆ. ಅಂದ್ರೆ ನಮ್ಗೆ ಸಾಲ ನೀಡ್ತಾರೆ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ಸಾಲ ನೀಡುವುದರ ಮುಖಾಂತರ ಕೂಡ ವಾಣಿಜ್ಯ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಅವ್ರು ಸಾಲ ನೀಡಿಲ್ಲ ಅಂದ್ರೆ ಅವರಿಗೆ ಕೂಡ ಠೇವಣಿ ಇಟ್ಟವರಿಗೆ ಬಡ್ಡಿಯಲ್ಲಿಂದ ಕೊಡ್ತಾರಲ್ವಾ ಬ್ಯಾಂಕಿನವರು. ಹಾಗಾಗಿ ಅವರಿಗೆ ಎಷ್ಟು ಬೇಕೋ ಅಷ್ಟು ಹಣ ಉಟ್ಕೊಂಡು ಠೇವಣಿಯಲ್ಲಿ ಇರುವ ಹಣವನ್ನು ಇಟ್ಕೊಂಡು ಉಳಿದ ಹಣವನ್ನ ಸಾಲ ಬೇಕಾದ್ರೆ ಕೊಡ್ತಾರೆ ಜನರಿಗೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇನ್ನು ಇದರಲ್ಲಿ ಬರುವಂತ ಇನ್ನು ಎಕ್ಸ್ಪ್ಲೇನ್ ಮಾಡುದಾದ್ರೆ ಇದು ಮುಂಗಡ ಪತ್ರ ಅಥವಾ ಸಾಲ ನೀಡುವುದನ್ನು ಎಕ್ಸ್ಪ್ಲೇನ್ ಮಾಡುದಾದ್ರೆ, ಬ್ಯಾಂಕ್ ನಗದು ಸಾಲವನ್ನ ತನ್ನ ಗ್ರಾಹಕರಿಗೆ ಮಂಜೂರು ಮಾಡುತ್ತದೆ. ಬ್ಯಾಂಕ್ ಹುಂಡಿಗಳನ್ನು ವರ್ಗಾಯಿಸುವುದರ ಮುಖಾಂತರವೂ ಕೂಡ ಸಾಲವನ್ನ ಒದಗಿಸ್ತವೆ. ಹೀಗೆ ಬ್ಯಾಂಕ್ ಜನರ ಉಳಿತಾಯವನ್ನ ಸಂಗ್ರಹಿಸಿ ಅದನ್ನು ಉತ್ಪಾದಕರಿಗೆ ಮತ್ತೆ ವಾಣಿಜ್ಯೋದ್ಯಮಿಗಳಿಗೆ ಸಾಲ ರೂಪವಾಗಿ ನೀಡುವ ಮೂಲಕ ಮಧ್ಯವರ್ತಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಠೇವಣಿಗಳನ್ನ ಪಡೆದು ಆ ಠೇವಣಿಗಳಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದ ಹಣವನ್ನ ಸಾಲಗಾರಿಗೆ ನೀಡ್ತಾರೆ. ಅಂದ್ರೆ ಈಗ ಇಲ್ಲಿ ಯಾರು ಹಣ ಇಟ್ಟಿದ್ದಾರೆ ನೋಡಿ, ಅಂದ್ರೆ ಠೇವಣಿ ಯಾರು ಕೊಟ್ಟಿದ್ದಾರೆ ಅವರಿಗೆ ಬಡ್ಡಿಯನ್ನ ಇಲ್ಲಿ ಸಾಲ ಕೊಟ್ಟವರಿಂದ ಪಡೆದುಕೊಂಡ ಬಡ್ಡಿಯನ್ನ ಇಲ್ಲಿ ಠೇವಣಿ ಇಟ್ಟವರಿಗೆ ಕೂಡ ಬಡ್ಡಿಯಾಗಿ ಕೊಡ್ತಾರೆ. ಹೀಗೆ ಅಂದ್ರೆ ಬ್ಯಾಂಕ್ ಉತ್ಪಾದಕರಿಗೆ, ವಾಣಿಜ್ಯೋದ್ಯಮಿಗಳಿಗೆ ಇಟ್ಟಿರುವಂತ ಠೇವಣಿಯ ಹಣವನ್ನ ಸಂಗ್ರಹಿಸಿ ಸಾಲವನ್ನ ಕೊಡ್ತಾರೆ. ಅವರಿಂದ ಬಂದ ಬಡ್ಡಿಯನ್ನ ಇಲ್ಲಿ ಠೇವಣಿ ಇಟ್ಟವರಿಗೆ ಹಾಕ್ತಾರೆ. ಈ ಮುಖಾಂತರ ಅವರು ಮಧ್ಯವರ್ತಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಹೀಗೆ ವಾಣಿಜ್ಯ ಬ್ಯಾಂಕುಗಳು ಕೈಗಾರಿಕೆ ಎನ್ನುವ ಗಾಲಿಗಳನ್ನು ಚಲಿಸುವಂತೆ ಮತ್ತೆ ವಾಣಿಜ್ಯ ಎನ್ನುವ ಹಡಗು ತೇಲುವಂತೆ ನೋಡ್ಕೊಳ್ತಾರೆ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಹೀಗೆ ಒಂದು ಬಿಸ್ನೆಸ್ ಮ್ಯಾನ್ಗಳು ಮತ್ತೆ ಈ ವಾಣಿಜ್ಯ ಏನು ಇರುತ್ತೆ ಒಂದು ಎರಡರ ನಡುವೆ ಒಂದು ಹೊಂದಾಣಿಕೆಯನ್ನು ತಂದು ಕೊಡುತ್ತದೆ, ಅಥವಾ ಅವ್ರ ಮಧ್ಯೆ ಅವರು ನಿಂತ್ಕೊಂಡು ಅಂದ್ರೆ ಅವರ ಮಧ್ಯೆ ಒಂದು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತದೆ ಎನ್ನುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ವಾಣಿಜ್ಯ ಬ್ಯಾಂಕ್ಗಳ 3ನೇ ಕಾರ್ಯವನ್ನ ನೋಡುವುದಾದ್ರೆ ಸೇವಾ ಕಾರ್ಯಗಳು. ಯಾವ್ದಪ್ಪ ಸೇವಾ ಕಾರ್ಯಗಳು ಅಂತ ನೋಡೋದಾದ್ರೆ, ಬ್ಯಾಂಕ್ ತನ್ನ ಗ್ರಾಹಕರಿಗೆ ನಿಯೋಗಿಯಾಗಿ ಮಾಡುವ ಕಾರ್ಯಗಳನ್ನ ಏಜೆನ್ಸಿ ಕಾರ್ಯಗಳು ಅಥವಾ ಸೇವಾ ಕಾರ್ಯಗಳು ಅಂತ ಹೇಳ್ತಾರೆ. ಅಂದ್ರೆ ಏಜೆನ್ಸಿ ಕಾರ್ಯಗಳು ಯಾವ್ದಪ್ಪ ಅಂತಂದ್ರೆ, ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಬಂದ ಚೆಕ್ ಡ್ರಾಫ್ಟ್ ಗಳನ್ನ ವಸೂಲು ಮಾಡಿ ಅವರವರ ಖಾತೆಗೆ ಜಮಾ ಮಾಡುತ್ತೆ. ಇದರ ಜೊತೆಗೆ ಒಂದು ಸೇವಾ ಕಾರ್ಯ ಅಂದ್ರೆ ಡ್ರಾಫ್ಟ್ ಗಳಿರುವಂತಹ ಹಣಗಳನ್ನು ಅವರ ಖಾತೆಗೆ ಜಮಾ ಮಾಡುವಂತದ್ದು ಸೇವಾ ಕಾರ್ಯಗಳಾಗಿರುತ್ತೆ. ಇದರ ಜೊತೆಗೆ ಗ್ರಾಹಕರಿಗೆ ಬರಬೇಕಾದ ಬಡ್ಡಿ ಲಾಭಾಂಶಗಳನ್ನು ಕೂಡ, ವೃದ್ಧಾಪ್ಯ ವೇತನಗಳನ್ನು ಕೂಡ ವಸೂಲು ಮಾಡಿ ಅವರವರ ಅಕೌಂಟಿಗೆ ಹಾಕ್ತಾರೆ. ಇದೆಲ್ಲವೂ ಸೇವೆಗಳು ಬ್ಯಾಂಕ್ ನೀಡುವಂತದ್ದು. ತನ್ನ ಗ್ರಾಹಕರಿಗೆ ಬರಬೇಕಾಗಿರುವಂತಹ ಬಾಡಿಗೆ ಮತ್ತೆ ವಂತಿಗೆಗಳನ್ನ ಕೂಡ ವಸೂಲ್ ಮಾಡುತ್ತದೆ ಮತ್ತೆ ಪಾವತಿಸ್ತದೆ. ಈ ಸೇವೆಗಳನ್ನ ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವಂತೆ ಬ್ಯಾಂಕನ್ನ ಕೋರಿ ಗ್ರಾಹಕ ಸೂಚನೆಯನ್ನ ನೀಡಬೇಕಾಗ್ತದೆ. ಅಂದ್ರೆ ನಮ್ಗೆ ಈ ತರ ಸೇವೆ ಬೇಕು ಅಂತ ಒಬ್ಬ ಗ್ರಾಹಕ ವಾಣಿಜ್ಯ ಬ್ಯಾಂಕುಗಳಿಗೆ ಹೋಗಿ ಅವರಿಗೆ ಇನ್ಫಾರ್ಮ್ ಮಾಡ್ಬೇಕು. ಅದಾದ ನಂತರ ಈ ಸೇವೆಗಳೆಲ್ಲ ಬರ್ಲಿಕ್ಕೆ ಆಗ್ತದೆ. ಸುಮ್ನೆ ನಮ್ಗೆ ವೃದ್ಧಾಪ್ಯ ವೇತನ ಕೊಡಿ ಅಂದ್ರೆ ಕೊಡಲ್ಲ. ನಾವು ಅಲ್ಲಿ ಹೋಗಿ ಡಾಕ್ಯುಮೆಂಟೇಶನ್ ಕೊಟ್ಟು ನಮ್ಗೆ ಈ ತರ ಸೇವೆ ಬೇಕು ಅಂತ ಕೇಳಿದಾಗ ಅಷ್ಟೇ ನಮ್ಗೆ ಅದು ಆಗುವಂತಹದ್ದು. ಇನ್ನು ಬ್ಯಾಂಕ್ ಈ ಸೂಚನೆಯನ್ನ ತನ್ನ ಸೂಚನಾ ಪುಸ್ತಕದಲ್ಲಿ ದಾಖಲು ಮಾಡಿಕೊಂಡು ಆ ಸೂಚನೆಯಂತೆ ಕಾರ್ಯನಿರ್ವಹಿಸ್ತದೆ. ನಾವೇನ್ ಹೇಳ್ತೀವಿ ಅದನ್ನ ಅವರೆಲ್ಲವನ್ನ ದಾಖಲು ಮಾಡಿ ಇಟ್ಕೊಳ್ತಾರೆ. ಬ್ಯಾಂಕ್ ಅಲ್ಲಿ ಪ್ರತಿಯೊಂದು ಕೂಡ ದಾಖಲಾಗಿರುವಂತಹದ್ದೇ. ಈ ರೀತಿಯ ಸೇವಾ ಕಾರ್ಯಗಳನ್ನ ನಿರ್ವಹಿಸಿದ್ದಕ್ಕೆ ವಾಣಿಜ್ಯ ಬ್ಯಾಂಕು ತನ್ನ ಗ್ರಾಹಕರಿಂದ ಸ್ವಲ್ಪ ಸೇವಾ ಶುಲ್ಕವನ್ನ ಕೂಡ ಪಡಿತಾರೆ. ಅಂದ್ರೆ ಬ್ಯಾಂಕುಗಳು ಈ ತರ ಒಂದು ಸೇವೆ ಮಾಡಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಸೇವಾ ಶುಲ್ಕವನ್ನ ಕೂಡ ಪಡಿತವೆ ಎನ್ನುವಂಥದ್ದನ್ನ ನೋಡ್ಬೇಕಾಗ್ತದೆ. ಇನ್ನು ಸೇವಾ ಕಾರ್ಯಗಳಲ್ಲಿ ಬರುವಂತ 2ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ, ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರ ಪರವಾಗಿ ಖಾಸಗಿ ಕಂಪನಿಗಳ ಷೇರು ಮತ್ತೆ ಭದ್ರತೆಗಳನ್ನ ಕೊಳ್ಳುತ್ತದೆ ಮತ್ತೆ ಮಾರಾಟ ಮಾಡುತ್ತದೆ. ಇನ್ನು 3ನೇ ಪಾಯಿಂಟ್ ಸೇವಾ ಕಾರ್ಯಗಳಲ್ಲಿ ಕೂಡ ಸಬ್ ಪಾಯಿಂಟ್ ಇದೆ. 5 ಪಾಯಿಂಟ್ಗಳಿರುತ್ತೆ ಸೇವಾ ಕಾರ್ಯಗಳಲ್ಲಿ. ಇನ್ನು 3ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ, ಗ್ರಾಹಕರು ಕೊಡಬೇಕಾದ ಬಾಡಿಗೆ, ಬಡ್ಡಿ, ವಿದ್ಯುತ್ ಶಕ್ತಿ ಶುಲ್ಕ, ವಿಮಾ ಕಂತು, ತೆರಿಗೆ, ಟ್ಯಾಕ್ಸ್ ಏನಿದೆ, ಬಾಡಿಗೆ, ಬಡ್ಡಿ ಇದೆಲ್ಲ ಏನಿರುತ್ತೆ ಇದೆಲ್ಲವನ್ನ ಪಾವತಿ ಮಾಡಿ ಅದನ್ನ ಗ್ರಾಹಕರ ಖಾತೆಗೆ ಕೂಡ ಖರ್ಚು ಹಾಕುತ್ತದೆ. ಈ ಸೇವೆಗಳನ್ನ ವಾಣಿಜ್ಯ ಬ್ಯಾಂಕುಗಳು ಗ್ರಾಹಕರ ಆದೇಶಕ್ಕನುಗುಣವಾಗಿ ನಿರ್ವಹಿಸ್ತದೆ. ಅಂದ್ರೆ ಗ್ರಾಹಕರಲ್ಲಿ ಹೇಳಿದ್ರೆ ಮಾತ್ರ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗುತ್ತೆ. ಇನ್ನು 5ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ, ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಧರ್ಮದರ್ಶಿಯಾಗಿ, ನಿರ್ವಾಹಕನಾಗಿ, ವಕೀಲನಾಗಿ ಕಾರ್ಯನಿರ್ವಹಿಸುತ್ತವೆ. ಗ್ರಾಹಕರು ತಾನು ಹೊಂದಿರುವ ಆಸ್ತಿಯ ರಕ್ಷಣೆಗೆ ಬ್ಯಾಂಕನ್ನ ಧರ್ಮದರ್ಶಿಯಾಗಿ ನೇಮಕರಣ ಮಾಡಬಹುದು. ಬ್ಯಾಂಕ್ ಧರ್ಮದರ್ಶಿಯಾಗಿ ತನ್ನ ಗ್ರಾಹಕರ ಹಿತರಕ್ಷಣೆಯನ್ನ ಕಾಪಾಡುತ್ತದೆ. ವ್ಯಕ್ತಿ ಮರಣ ಹೊಂದುವಾಗ ಉಯಿಲನ್ನ ಬರೆದಿಡುವುದುಂಟು. ಈ ಉಯಿಲನ್ನ ಕಾರ್ಯರೂಪಕ್ಕೆ ತರುವಾಗ ವಾಣಿಜ್ಯ ಬ್ಯಾಂಕ್ ನಿರ್ವಾಹಕನಾಗಿ ಕಾರ್ಯನಿರ್ವಹಿಸುತ್ತದೆ. ಇದೆಲ್ಲ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು. ಹಾಗೂ ಗ್ರಾಹಕರ ಪರವಾಗಿ ಹೂಡಿಕೆಗಳನ್ನ ಅಂದ್ರೆ ಏನಾದ್ರು ಹೂಡಿಕೆಗಳನ್ನ ಕೊಂಡಿಕೊಳ್ಳುವಾಗ ಮತ್ತೆ ಮಾರಾಟ ಮಾಡುವಾಗ ವಾಣಿಜ್ಯ ಬ್ಯಾಂಕ್ ವಕೀಲನಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. 3ನೇ ಪಾಯಿಂಟ್ ಇದು ಸೇವಾ ಕಾರ್ಯಗಳಲ್ಲಿ ಬರುವಂತಹದ್ದು. ಅಂದ್ರೆ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತಾರೆ. ಉಯಿಲ್ಗಳನ್ನೆಲ್ಲ ಬರೆದಿರುವಾಗ ಕೂಡ
ಕಾರ್ಯರೂಪಕ್ಕೆ ತರುವಾಗ ಕೂಡ ವಾಣಿಜ್ಯ ಬ್ಯಾಂಕ್ ನಿರ್ವಾಹಕನಾಗಿ ನಿರ್ವಹಿಸ್ತಾರೆ. ಮತ್ತೆ ಗ್ರಾಹಕರ ಹಿತರಕ್ಷಣೆಯನ್ನ ಕಾಪಾಡ್ತಾರೆ. ಮರಣ ಹೊಂದುವಾಗ ವಿಲನ ಬರೆದಿಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ಮತ್ತೆ ಇನ್ನು ಹೂಡಿಕೆಗಳನ್ನ ಕೊಂಡುಕೊಳ್ಳುವಾಗ ಮಾರಾಟ ಮಾಡುವಾಗ ಕೂಡ ಒಂದು ವಕೀಲನ ರೀತಿ ಕಾರ್ಯನಿರ್ವಹಿಸ್ತಾರೆ ವಾಣಿಜ್ಯ ಬ್ಯಾಂಕ್ಗಳು ಎನ್ನುವಂಥದ್ದನ್ನ 4ನೇ ಪಾಯಿಂಟ್ ಅಲ್ಲಿ ನೋಡ್ತೀವಿ. ಇನ್ನು 5ನೇಯದು, ವಾಣಿಜ್ಯ ಬ್ಯಾಂಕ್ ತನ್ನ ಗ್ರಾಹಕನಿಗೆ ಹಣಕಾಸಿನ ವಿಷಯದಲ್ಲಿ ಸಲಹೆಗಾರನಾಗಿ ಮತ್ತೆ ಪ್ರತಿನಿಧಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತದೆ ಎನ್ನುವುದನ್ನ ನೋಡಬಹುದಾಗಿದೆ. ಇನ್ನು 4ನೆಯ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸೇವಾ ಕಾರ್ಯಗಳು ಆಯ್ತು. ವಾಣಿಜ್ಯ ಬ್ಯಾಂಕಿನ 4ನೇ ಮೇನ್ ಪಾಯಿಂಟ್ ಅದು ಕೊನೆಯ ಪಾಯಿಂಟ್, ಇತರ ಸೇವಾ ಕಾರ್ಯಗಳು. ಅಂದ್ರೆ ವಾಣಿಜ್ಯ ಬ್ಯಾಂಕಿನ ಇತರ ಸೇವಾ ಕಾರ್ಯಗಳು ಯಾವುದಂದ್ರೆ ಸಾರ್ವಜನಿಕೋಪಯೋಗಿ ಕಾರ್ಯಗಳನ್ನ ಒಳಗೊಂಡಿದೆ. ಅಂದ್ರೆ ಸಾರ್ವಜನಿಕ ಉಪಯೋಗ ಆಗುವಂತ ಕಾರ್ಯಗಳನ್ನ ಇತರ ಸೇವಾ ಕಾರ್ಯಗಳು ಒಳಗೊಂಡಿದೆ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಈ ಕೆಳಗಡೆ ತಿಳಿಸಲಾಗಿರುವಂತಹ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಯಾವ್ದಪ್ಪ ಅಂತಂದ್ರೆ ಈ ಇತರ ಸೇವೆಗಳೇನಿದೆ, ಇತರ ಕಾರ್ಯಗಳು, ಅದರಲ್ಲಿ ಬರುವಂತದ್ದೆಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕಾರ್ಯಗಳು. ಅದ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ 8 ಪಾಯಿಂಟ್ ಬರುತ್ತೆ. ಮತ್ತೆ ಈ 8 ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ವ್ಯಾಪಾರಸ್ಥರಿಗೆ ಅನುಕೂಲವಾಗಲೆಂದು ವಾಣಿಜ್ಯ ಬ್ಯಾಂಕ್ಗಳು ಸಾಲ ಯೋಗ್ಯತಾ ಪತ್ರಗಳನ್ನ ನೀಡುತ್ತೆ. ಈ ಸಾಲ ಯೋಗ್ಯತಾ ಪತ್ರಗಳು ಗ್ರಾಹಕರ ಸಾಲ ಯೋಗ್ಯತೆಯನ್ನ ವ್ಯಾಪಾರಸ್ಥರಿಗೆ ತಿಳಿಸ್ತಾರೆ. ಅಂದ್ರೆ ವ್ಯಾಪಾರಸ್ಥರು ಬಿಸ್ನೆಸ್ ಮ್ಯಾನ್ ಗಳು ಮಾಡ್ತಾರಲ್ವ, ಅವರಿಗೆಲ್ಲ ವಾಣಿಜ್ಯ ಬ್ಯಾಂಕ್ಗಳು ಇವರು ಸಾಲ ನೀಡಲಿಕ್ಕೆ ಯೋಗ್ಯತೆ ಪತ್ರಗಳಂತ ಬರುತ್ತೆ, ಅದನ್ನ ನೀಡ್ತಾರೆ. ಅದರ ಮುಖಾಂತರ ಗ್ರಾಹಕರಿಗೆ ಸಾಲದ ಯೋಗ್ಯತೆ ಪತ್ರವನ್ನ ವ್ಯಾಪಾರಸ್ಥರಿಗೆ ಕೊಡ್ತಾರೆ. ಇನ್ನು 2ನೇಯದು, ವಾಣಿಜ್ಯ ಬ್ಯಾಂಕ್ಗಳು ತನ್ನ ಗ್ರಾಹಕರಿಗೆ ಅನುಕೂಲವಾಗಿರಲೆಂದು ಪ್ರಯಾಣಿಕರ ಚೆಕ್ ಸೌಲಭ್ಯಗಳನ್ನ ಕೂಡ ವಿಸ್ತರಿಸಿದೆ. 3ನೇದು, ವಾಣಿಜ್ಯ ಬ್ಯಾಂಕುಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಅಭಿವೃದ್ಧಿಗೆ ಪ್ರಯತ್ನಿಸುತ್ತವೆ. ರಫ್ತುದಾರರಿಗೆ ಹಾಗೆ ಆಮದುದಾರರಿಗೆ ಸಾಲವನ್ನು ನೀಡುತ್ತಾರೆ. ಬ್ಯಾಂಕ್ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಗತ್ಯವಾದ ವಿದೇಶಿ ವಿನಿಮಯವನ್ನು ಕೂಡ ಒದಗಿಸ್ತದೆ. ಇನ್ನು 4ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸೇವಾ ಕಾರ್ಯಗಳಲ್ಲಿ ಬರುವಂತಹದ್ದು, ಇತರ ಸೇವಾ ಕಾರ್ಯಗಳಲ್ಲಿ ಬರುವಂತಹದ್ದು ವಾಣಿಜ್ಯ ಬ್ಯಾಂಕ್ ತನ್ನ ಗ್ರಾಹಕರ ಹಣಕಾಸಿನ ಸ್ಥಿತಿಗತಿಗಳನ್ನ ಕೂಡ ತಿಳಿಸ್ತದೆ. 5, ಸಾರ್ವಜನಿಕ ಸಂಸ್ಥೆಗಳು ಮತ್ತೆ ನಿಗಮಗಳು ಎತ್ತುವ ಸಾಲಗಳಿಗೆ ಹಿಂಬರಹ ನೀಡುತ್ತದೆ. ಇನ್ನು 6ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಗೆ ಸುರಕ್ಷತಾ ಪೆಟ್ಟಿಗೆಗಳ ಸೌಲಭ್ಯವನ್ನ ನೀಡುತ್ತದೆ. ಹೆಚ್ಚು ಬಾಳುವ ಕಾಗದ ಪತ್ರಗಳನ್ನ, ಅಮೂಲ್ಯವಾದ ಒಡ ವ್ಯವಸ್ಥೆಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಸಾರ್ವಜನಿಕರಿಗೆ ಈ ಸೌಲಭ್ಯ ಒದಗಿಸಿದೆ. ಸಾರ್ವಜನಿಕರಿಗೆ ಸುರಕ್ಷತಾ ಪೆಟ್ಟಿಗೆಗಳನ್ನು ಒದಗಿಸಿದ್ದಕ್ಕಾಗಿ ವಾಣಿಜ್ಯ ಬ್ಯಾಂಕ್ ಸೇವಾ ಶುಲ್ಕವನ್ನ ಪಡೆಯುತ್ತದೆ ಅನ್ನೋದನ್ನ ನೋಡ್ಬೋದು. ಇದೇನಪ್ಪ ಅಂತಂದ್ರೆ ಈಗ ನಮ್ಮ ಹತ್ರ ಇರುವಂತಹ ಏನಾದ್ರು ಡಾಕ್ಯುಮೆಂಟ್ಸ್, ಬೆಲೆ ಬಾಳುವಂತ ಡಾಕ್ಯುಮೆಂಟ್ಸ್, ಕಾಗದ ಪತ್ರಗಳನ್ನ ಸೇಫ್ ಆಗಿ ನಾವು ಲಾಕರ್ ಅಲ್ಲಿ ಇಡುವುದು ಅಂತ ಹೇಳ್ತೀವಲ್ವ, ಆ ತರವನ್ನು ಹೆಲ್ಪ್ ಮಾಡ್ತದೆ. ಗೋಲ್ಡ್ ಗಳನ್ನ ಕೂಡ ಇಡಬಹುದು, ಅಲ್ಲಿ ಇಡುವಂತ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೇನೆ ಇಂತಹ ಒಂದು ಸೇವೆಗಳನ್ನ ಮಾಡಿದ್ದಕ್ಕಾಗಿ ಅವರು ಸೇವಾ ಶುಲ್ಕವನ್ನು ತಗೊಳ್ಳೇಬೇಕಲ್ವಾ. ನಮ್ಮದೊಂದು ಆ ವಿಷಯ ಅಲ್ಲಿ ಅವರ ಸುರಕ್ಷಿತವಾಗಿ ಇದೆ ಅಂದಾಗ ನಾವು ಅವರಿಗೆ ಅವ್ರು ಮಾಡಿರುವಂತಹ ಸುರಕ್ಷತೆಗೆ ನಾವು ಹಣವನ್ನ ಕೊಡ್ಬೇಕಲ್ಲ. ಆ ತರ ಸೇವಾ ಶುಲ್ಕವನ್ನ ಕೂಡ ವಾಣಿಜ್ಯ ಬ್ಯಾಂಕುಗಳು ಪಡೆಯುತ್ತವೆ. ಇದು ಸೇವಾ ಕಾರ್ಯಗಳಲ್ಲಿ ಬರುವಂತಹ 7ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ವ್ಯಾಪಾರ, ವಾಣಿಜ್ಯ ಮತ್ತೆ ಕೈಗಾರಿಕೆಗೆ ಸಂಬಂಧಿಸಿದ ಮಾಹಿತಿಯನ್ನ ವಾಣಿಜ್ಯ ಬ್ಯಾಂಕುಗಳು ಕಲೆ ಹಾಕ್ತವೆ. 8ನೇ ಪಾಯಿಂಟ್, ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳಲ್ಲಿ ಹಣದ ಸೃಷ್ಟಿ ಒಂದು ವಿಶಿಷ್ಟ ಕಾರ್ಯ ಆಗಿರುತ್ತೆ ಎನ್ನುವುದನ್ನ ನೋಡಬಹುದಾಗಿದೆ. ಹೀಗೆ ವಾಣಿಜ್ಯ ಬ್ಯಾಂಕ್ಗಳು ಸಮುದಾಯಕ್ಕೆ ತುಂಬಾ ಉಪಯುಕ್ತವಾದ ಸೇವೆಗಳನ್ನ ನಿರ್ವಹಿಸ್ತವೆ. ಉತ್ತಮ ಬ್ಯಾಂಕಿಂಗ್ ಸೌಲಭ್ಯವನ್ನು ಹೊಂದಿರುವ ದೇಶ ಕೈಗಾರಿಕಾ ಹಾಗೂ ಆರ್ಥಿಕ ಪ್ರಗತಿಗೆ ಅದು ಅಡಿಪಾಯ ಹಾಕುತ್ತೆ ಅಂತ ನೋಡಬಹುದು. ನಮ್ಮಂತ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಅಂದ್ರೆ ನಮ್ದು ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗಿರುತ್ತೆ. ವಾಣಿಜ್ಯ ಬ್ಯಾಂಕುಗಳು ಅಭಿವೃದ್ಧಿ ಬ್ಯಾಂಕಿಂಗ್ ಕಾರ್ಯಗಳನ್ನು ವಿಶೇಷವಾಗಿ ನಿರ್ವಹಿಸ್ತವೆ. ಅಂದ್ರೆ ನಮ್ಮ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ತುಂಬಾ ವಿಶೇಷವಾಗಿ ಕೆಲಸವನ್ನ ಮಾಡ್ತವೆ, ಕಾರ್ಯವನ್ನು ನಿರ್ವಹಿಸ್ತವೆ ನೋಡಬಹುದು. ಅವು ತಮ್ಮಲ್ಲಿರುವ ಹಣವನ್ನ ಆದ್ಯತಾ ಕ್ಷೇತ್ರಗಳಿಗೆ, ದುರ್ಬಲ ವರ್ಗದವರಿಗೆ ಹಾಗೆ ಉದ್ಯೋಗ ಆಧಾರಿತ ಕಾರ್ಯಕ್ರಮಗಳಿಗೆ ನೀಡುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಸಾಧನೆ ಮಾಡ್ಲಿಕ್ಕೆ ನೆರವಾಗ್ತದೆ ಅನ್ನೋದನ್ನ ನೋಡಬಹುದಾಗಿದೆ. ಇದಿಷ್ಟು ಕೂಡ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಇವತ್ತು ಯಾವ್ದೆಲ್ಲ ತಿಳ್ಕೊಂಡ್ವಿ, ಮೊದಲಿಗೆ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು, ಅದರ ಅರ್ಥವನ್ನ ತಿಳ್ಕೊಂಡ್ವಿ. ಅಂದ್ರೆ 3 ಒಂದು ವ್ಯಾಖ್ಯಾನಗಳನ್ನ ತಿಳ್ಕೊಂಡ್ವಿ. 3 ಜನ ಹೇಳಿರುವಂತದ್ದು. ನಿಮ್ಗೆ ಇದ್ರಲ್ಲಿ ಇರುವಂತಹ ಈಸಿ ಬುಕ್ ಇಲ್ಲದವರು ಸ್ಕ್ರೀನ್ ಶಾಟ್ ತಗೊಳ್ಬಹುದು ಸ್ನೇಹಿತರೆ. ಈ 3 ಪಾಯಿಂಟ್ ಗಳಲ್ಲಿ ಈಸಿ ಆಗಿರುವಂತಹ 2 ಪಾಯಿಂಟ್ ಗಳನ್ನ ನೀವು ಜಸ್ಟ್ ಅರ್ಥವನ್ನ ಕೇಳಿದ್ರೆ ಬರೀರಿ, ಕೇಳದಿದ್ರು ಕೂಡ ಬರಿಬಹುದು. ಯಾಕಂದ್ರೆ ಇದು ಅದಕ್ಕೆ ಸಂಬಂಧಿಸಿದ ವಿಷಯವೇ ಆಗಿರುವುದರಿಂದ ಬರಿದ್ರೆ ಏನು ತೊಂದರೆ ಇಲ್ಲ. ಇನ್ನು ನಂತರ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನ ಅನೇಕ ಬಾರಿ ರಿಪೀಟೆಡ್ ಆಗಿ ಕೇಳಿದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ಚಾಪ್ಟರ್ ಆಗಿರುತ್ತೆ. ನಾನು ಹಾಕಿರುವಂತ ಎಲ್ಲಾ ಚಾಪ್ಟರ್ಗಳು ಸದ್ಯದ ಮಟ್ಟಿಗೆ ಹಾಕಿರುವಂತದ್ದೆಲ್ಲ ಸಮಯದ ಅಭಾವವಿರುವುದರಿಂದ ಇಂಪಾರ್ಟೆಂಟ್ ಕ್ಲಾಸ್ ಗಳನ್ನ ಅಷ್ಟೇ ಹಾಕಿದ್ದೇನೆ. ಹಾಗಾಗಿ ಎಲ್ಲಾ ಚಾಪ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಖಂಡಿತ ಮಿಸ್ ಮಾಡಬೇಡಿ. ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಕೂಡ ಬಂದೇ ಬರುವಂತ ಕ್ವಶನ್ ಆಗಿರುತ್ತೆ. ಇನ್ನು ಇದರಲ್ಲಿ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳಲ್ಲಿ ನಿಮ್ಗೆ 4 ಪಾಯಿಂಟ್ ಬರುತ್ತೆ, ಮುಖ್ಯವಾಗಿ 4 ಪಾಯಿಂಟ್ ಬರುತ್ತೆ. ಒಂದು, ವಾಣಿಜ್ಯ ಬ್ಯಾಂಕಿನ ಕಾರ್ಯ ಯಾವುದು, ಠೇವಣಿಗಳನ್ನ ಸ್ವೀಕರಿಸುವುದು, ಸಾಲ ಮತ್ತೆ ಮುಂಗಡಗಳನ್ನ ನೀಡುವುದು, ಹಾಗೆ ಸೇವಾ ಕಾರ್ಯಗಳು ಮತ್ತೆ ಇತರ ಕಾರ್ಯಗಳು. ಹಾಗೇನೆ ಈಗ ಮೊದಲನೇ ಠೇವಣಿಗಳನ್ನ ಸ್ವೀಕರಿಸುವುದು ಪಾಯಿಂಟ್ ಗಳಲ್ಲಿ ಬರುವಂತಹ ಸಬ್ ಪಾಯಿಂಟ್ ಏನಿರುತ್ತೆ, ಸ್ಥಿರ ಠೇವಣಿ. ಅಂದ್ರೆ ಇದು ಠೇವಣಿಯ ವಿಧಗಳಾಗಿರುತ್ತೆ, ಸ್ಥಿರ ಠೇವಣಿ, ಚಾಲ್ತಿ ಠೇವಣಿ ಮತ್ತೆ ಉಳಿತಾಯ ಠೇವಣಿ. ಅದಾದ ನಂತರ 2ನೇ ಪಾಯಿಂಟ್, ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳಲ್ಲಿ ಬರುವಂತಹ 2ನೇ ಪಾಯಿಂಟ್, ಸಾಲ ಮತ್ತೆ ಮುಂಗಡಗಳನ್ನ ನೀಡುವುದು. ಸಾಲ ಮುಂಗಡಗಳನ್ನ ನೀಡುವುದಂದ್ರೆ ಸಾಲವನ್ನ ನೀಡುವುದನ್ನ, ಇದರ ಕುರಿತಾಗಿ ನಾವು ಈಗಾಗಲೇ ಹೇಳಿದೀವಿ. ಇದನ್ನ ಪುನಃ ಈ ಪಾಯಿಂಟ್ ಅನ್ನ ಮೊದಲಿಗೆ ಬರೆದು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಅದಾದ ನಂತರ
ವಾಣಿಜ್ಯ ಬ್ಯಾಂಕಿನ ಸೇವಾ ಕಾರ್ಯಗಳು ಅನ್ನುವಂತ ಮೂರನೇ ಮೇನ್ ಪಾಯಿಂಟಿಂಗ್ ಬರುತ್ತೆ. ಆ ಸೇವಾ ಕಾರ್ಯಗಳಲ್ಲಿ ನಿಮ್ಗೆ 5 ಸಬ್ ಪಾಯಿಂಟ್ ಬರುತ್ತೆ. ಆ 5 ಪಾಯಿಂಟ್ ಏನೆಲ್ಲ ಸೇವೆ ಮಾಡ್ತಾರೆ ಅದೆಲ್ಲ ಕುರಿತಾಗಿ ಬರಿಬೇಕಾಗ್ತದೆ. ಬೇಕಾದವರು ದಯವಿಟ್ಟು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಬಹುದು. ಆಮೇಲೆ ನೀವು ಬುಕ್ ಅಲ್ಲಿ ನೋಟ್ ಮಾಡ್ಕೊಂಡು ಕೂಡ ಅದನ್ನ ಓದ್ಕೊಳ್ಬಹುದಾಗಿದೆ. ಇನ್ನು ಇತರ ಸೇವಾ ಕಾರ್ಯಗಳು ಯಾವುದೆಲ್ಲ ಅಂತ ಬರಿಬೇಕಾಗ್ತದೆ. 4ನೇ ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಯಾವುದು? ಇತರ ಸೇವಾ ಕಾರ್ಯಗಳು. ಅಂದ್ರೆ ಇತರ ಸೇವಾ ಕಾರ್ಯಗಳಲ್ಲಿ ನಾರ್ಮಲ್ ನಮ್ದು ರೂಟೀನ್ ಲೈಫ್ ಅಲ್ಲಿ ನಾವೇನೆಲ್ಲ ಯೂಸ್ ಮಾಡ್ಕೋತೀವಿ ಬ್ಯಾಂಕ್ ಅನ್ನ ಅದರ ಕುರಿತಾಗಿ ಬರೆದಿರುವಂತದ್ದು 8 ಪಾಯಿಂಟ್ ಇದೆ ಸ್ನೇಹಿತರೆ. ಇದನ್ನ ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಕಾದವರು. ಈ 8 ಪಾಯಿಂಟ್ ಅನ್ನ ನೀವು ನಿಮ್ಗೆ ಅರ್ಥ ಆದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರೋದ್ರಿಂದ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ವಿಡಿಯೋನ ನೋಡ್ಕೊಳ್ತಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.